ರಸ್ತೆಗೆ ಮೂಲಭೂತ ಸೌಕರ್ಯಕ್ಕಾಗಿ ಉರುಳು ಸೇವೆ ಪ್ರತಿಭಟನೆ ನಡೆದಿದೆ. ಮೇಲುಕೋಟೆ ಕಣಿವೆ ಮಾರ್ಗದ ರಸ್ತೆ ದುರಸ್ತಿ, ಬೀದಿ ದೀಪ ಸೇರಿ ಮೂಲ ಸೌಕರ್ಯ ಕಲ್ಪಿಸಲು ಆಗ್ರಹಿಸಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಬಳಿ ಹೋರಾಟ ನಡೆದಿದೆ. ಕಾರ್ಮಿಕ ವೇದಿಕೆ ರಾಜ್ಯಾಧ್ಯಕ್ಷರಾದ ಮೇಲುಕೋಟೆ ಬೆಟ್ಟಸ್ವಾಮಿಗೌಡರಿಂದ ರಸ್ತೆಯಲ್ಲಿ ಉರುಳು ಸೇವೆ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಮೇಲುಕೋಟೆಯ ಕಣಿವೆ ಮಾರ್ಗದಲ್ಲಿ ಉರುಳು ಸೇವೆ ನಡೆಸಿ ಸರ್ಕಾರಕ್ಕೆ ಒತ್ತಾಯ ಮಾಡಲಾಯಿತು. ಬೀದಿ ದೀಪ ಸ್ವಚ್ಛತೆ ಮತ್ತು ರಸ್ತೆ ಆಗಬೇಕು ಅಂತ ಸಾಂಕೇತಿಕವಾದ ಉರುಳು ಸೇವೆಯನ್ನು ವಿಶ್ವವಿಖ್ಯಾತ ವೈರಮುಡಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಈಗಲಾದರೂ ಸರ್ಕಾರದಿಂದ ಭಕ್ತರು ಪ್ರವಾಸಿಗರ ಅನುಕೂಲಕ್ಕೆ ಮೂಲ ಸೌಕರ್ಯ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿದರು. ಲಕ್ಷಾಂತರ ರೂಪಾಯಿ ಆದಾಯ ಬರ್ತಿದ್ರು ಕೂಡ ಮೇಲುಕೋಟೆ ಅಭಿವೃದ್ಧಿಪಡಿಸೋದಕ್ಕೆ ಅವರು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೋವಿನ ಸಂಗತಿ, ಎಲ್ಲೆಲ್ಲೋ ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡು ಯಾರು ತಿಂತಾ ಇರ್ತಾರೆ. ಇಲ್ಲಿ ಅಭಿವೃದ್ಧಿ ಆಗಲ್ಲ. ಇಲ್ಲಿ ಈ ಭಾಗದಲ್ಲಿ ತರ್ನಿರಂಗಲ್ಲಿ ಎಲ್ಲ ಗುಂಡಿ ಬಿದ್ದಿವೆ. ಅಪಘಾತ ಆಗುವಂಥ ಚಾನ್ಸ್ 3-4 ಅಪಘಾತ ಆಗಿವೆ. ಇಲ್ಲಿ ನೈಟ್ ಹೊತ್ತು ಯಾರಾದರೂ ಹೊರಗಡೆ ಬರಬೇಕು ಅಂದರೆ ಭಯ ಬೀಳ್ತಾರೆ. ಮತ್ತು ಅಲ್ಲಿ ಮುಂದೆ ದೇವಸ್ಥಾನಕ್ಕೆ ಹೊರನಂದಿ ದೇವಸ್ಥಾನಕ್ಕೆ ಹೋಗೋದು ಕೂಡ ಅಲ್ಲೂ ಭಯ ಬೀಳ್ತಾರೆ. ಇಲ್ಲಿ ಯಾರು ಇದೇ ರೀತಿ ದೀಪಾಲಂಕಾರ ಮಾಡೋದಾಗಲಿ ಒಂದು ಉನ್ನತ ಮಟ್ಟದಂಥ ದೀಪಾಲಂಕಾರ ಮಾಡಿಸ್ಬೇಕು. ನೈಟ್ ಹೊತ್ತು ಬರೋ ಎಲ್ಲರೂ ಕೂಡ ಭಯ ಬಿಟ್ಟರೆ ಯಾರು ಬರೋದು ಧೈರ್ಯ ಬರೋಂಗಂತ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಸ್ಥಳೀಯ ಶಾಸಕರಾಗಲಿ ಮತ್ತು ಜಿಲ್ಲೆಯವರಾಗಲಿ ಇದ್ರ ಬಗ್ಗೆ ಗಮನ ಕೊಡಬೇಕು. ನಮ್ಮ ಮೇಲ್ಕೋಟೆ ಬಗ್ಗೆ ಯಾಕೆ ನಮ್ಮ ವಿಚಾರವನ್ನು ತೆಗೆದುಕೊಳ್ಳದೆ ಏನು ಮಾಡದೇ ಇರೋದು ಒಂದು ದುಷ್ಟಕರ. ದಯವಿಟ್ಟು ಇದ್ರ ಬಗ್ಗೆ ಇದು ಮಾಡಬೇಕು. ಜಾತ್ರೆ ಮುಂಚಿತವಾಗಿ ಒಂದು ವೇಳೆ ಮಾಡಲಿ ಅಂತಂದರೆ ಈ ಭಾಗದ ಜನರೆಲ್ಲ ನಾವು ಒಗ್ಗಟ್ಟಿಂದ ಧರಣಿ ಮಾಡ್ತೀವಿ. ನಮ್ಮ ದೇವಸ್ಥಾನದ ಬರುವಂಥ ಖಜಾನೆ ದುಡ್ಡೆಲ್ಲ ಸರ್ಕಾರಕ್ಕೆ ಸೇರ್ತಾ ಇದೆ. ಆ ಸರ್ಕಾರಕ್ಕೆ ಸೇರೋ ದುಡ್ಡು ಎಲ್ಲೆಲ್ಲ ಹೋಗ್ತಾ ಇದೆ. ನಮ್ಮ ಅಭಿವೃದ್ಧಿ ಆಗೋದು ದೊಡ್ಡ ಒಂದು ತಲ್ಲವಾಗಿದೆ ನಮಗೆ. ಕೇರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಬಹು ವೈಕುಂಠವೆಂದೇ ಪ್ರಖ್ಯಾತವಾಗಿರುವ ವರಹನಾಥ ಕಲ್ಲಹಳ್ಳಿ ಗ್ರಾಮದಲ್ಲಿ ವಿಶ್ವದಲ್ಲಿಯೇ ಅಪರೂಪವಾಗಿರುವ 14 ಎತ್ತರದ ಶ್ರೀ ಸಾಲಿಗ್ರಾಮ ಕೃಷ್ಣಶಿಲೆಯಲ್ಲಿ ನಿರ್ಮಿಸಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಶಿಲಾಮೂರ್ತಿಗೆ ರೇವತಿ ನಕ್ಷತ್ರ ಸಂಭ್ರಮದ ಅಂಗವಾಗಿ 1000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಹಸುವಿನ ತುಪ್ಪ, ಜೇನುತುಪ್ಪ, ಮೊಸರು, ಸುಗಂಧ ದ್ರವ್ಯ ಮತ್ತು ಪವಿತ್ರ ಗಂಗಾಜಲದಿಂದ ಅಭಿಷೇಕ ಮಾಡಲಾಯಿತು. ಜೊತೆಗೆ ಮಲ್ಲಿಗೆ, ಜಾಜಿ, ವಿವಿಧ ಹೂಗಳಿಂದ 58 ಬಗೆಯ ಪುಷ್ಪಾಲಂಕಾರಗಳಿಂದ ಪುಷ್ಪಾಭಿಷೇಕ ಮಾಡಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಡೆಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು.
ವರಹನಾಥ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸಂಚಾಲಕ ಡಾಕ್ಟರ್ ಶ್ರೀನಿವಾಸ ರಾಘವನ್ ನೆರೆದಿದ್ದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿ, ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸಿ ನೆರವೇರಿಸುತ್ತಿರುವ ಭೂವರಹನಾಥ ಕ್ಷೇತ್ರವು ದಿನದಿಂದ ದಿನಕ್ಕೆ ನಾಡಿನಾದ್ಯಂತ ಪ್ರಖ್ಯಾತಿ ಗಳಿಸುತ್ತಿದ್ದು, ರಾಜ್ಯ ಮಾತ್ರವಲ್ಲದೆ ಪಕ್ಕದ ಕೇರಳ, ಮಹಾರಾಷ್ಟ್ರ, ತಮಿಳು, ಪುದುಚೇರಿ ಸೇರಿದಂತೆ ದೇಶದ ಎಲ್ಲ ಭಾಗಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದಾರೆ ಅಂತ ಅವರು ಹೇಳಿದರು. ತಿರುಮಲ ತಿರುಪತಿಯ ದೇವಾಲಯದಂತೆ 3 ಪ್ರಕಾರಗಳ ದೇವಸ್ಥಾನವಾಗಿ ನಿರ್ಮಾಣ ಮಾಡುತ್ತಿದ್ದು 186 ಅಡಿ ಎತ್ತರದ ಬೃಹತ್ ರಾಜಗೋಪುರ ಮತ್ತು 178 ಕಾಲುಗಳ ಮುಖಮಂಟಪ ನಿರ್ಮಾಣ ಮಾಡಲಾಗುತ್ತಿದೆ. ಮೈಸೂರಿನ ಪರಕಾಲ ಮಠದ ಪೂಜ್ಯ ಗುರುಗಳಾದ ದೇವಾಲಯದ ನಿರ್ಮಾಣದ ಉಸ್ತುವಾರಿ ಹೊತ್ತಿದ್ದಾರೆ. ದೇವಾಲಯವನ್ನು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಿ ಲೋಕಾರ್ಪಣೆ ಮಾಡಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಶ್ರೀನಿವಾಸ ರಾಘವನ್ ಹೇಳಿದರು. ನಮ್ಮ ಮೂರನೇ ಕೃಷ್ಣರಾಜ ಒಡೆಯರವರು ಅವರ ಕುಲಗುರು ಆಚಾರ್ಯರು ಅವರಿಗೆ ಮಾರ್ಗದರ್ಶನ ಮಾಡಿ ಆ ಪರಂಪರೆಯಲ್ಲಿ ಅವರ ಆದತ್ತು ಕೊಟ್ಟವರು, ಸಾಮಾನ್ಯ ಮಂಡಳಿಯಿಂದ ಒಂದು ರಾಜ ಮಾಡಿದವರು ಅವರು. ಮೂರನೇ ಕೃಷ್ಣರಾಜ ಒಡೆಯರೇ ಅವರು ಈ ದೇವಸ್ಥಾನ ಮತ್ತು ಇಲ್ಲಿ ಬೃಂದಾವನ ಎಲ್ಲ ಈ ಮಠವನ್ನು ಮತ್ತು ಇಡೀ 6 ಗ್ರಾಮವನ್ನು ದಾನವಾಗಿ ಕೊಟ್ಟರು. ನವೆಂಬರ್ 17ನೇ ತಾರೀಕು ಅವತ್ತಿಂದ ಇವತ್ತಿನವರೆಗೆ ಪರಕಾಲ ಸ್ವಾಮಿಗಳು ಈ ದೇವಸ್ಥಾನವನ್ನು ಅವರು ನಡೆಸ್ತಾ ಬರ್ತಿದ್ದಾರೆ. ಹಾಗೂ ಭಗವಂತನ ಆಜ್ಞೆ ಮೇರೆಗೆ ಮತ್ತೆ 3 ಪ್ರಾಕಾರ ದೇವಸ್ಥಾನ ಕುರಿತ ಆಜ್ಞೆ ಮಾಡಿದ್ದಾರೆ. ಹಾಗಾಗಿ 2ನೇ ಪ್ರಾಕಾರ ಆಗ್ತಾ ಇದೆ. ಒಳಗಡೆ ಇನ್ನೊಂದು ಪ್ರಾಕಾರ ಆಗುತ್ತೆ. ಈಗ ಹೊಯ್ಸಳ ಶೈಲಿ ಬರ್ತದೆ, ಟಿಪಿಕಲ್ ಹೊಯ್ಸಳ ಶೈಲಿಯಲ್ಲೇ ಒಳಗಡೆ ಬರ್ತದೆ. ಈಗ ನಾವು ತಿರುಮಲ ಕೊಡಬೇಕಂದ್ರೆ ಅದಕ್ಕೆ ಮಾಡ್ತಿದ್ದೀವಿ. 3ನೇ ಪ್ರಾಕಾರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಬರುತ್ತೆ, ಹಾಗೂ ಸಪ್ತಮಾತೃಕೆ ದೇವಸ್ಥಾನ ಬರುತ್ತೆ, ಕ್ಷೇತ್ರಪಾಲನೆ ದೇವಸ್ಥಾನ ಬರುತ್ತೆ, ಮತ್ತು ಇನ್ನೂ ಎಲ್ಲ ಬರ್ತವೆ. ಆಮೇಲೆ 186 ಕಾಲು ಮಂಟಪ ಬರುತ್ತೆ, ದೊಡ್ಡ ಮಹಾಮಂಟಪ. ಅದು 8 ಮಂಟಪಗಳು, 8 ಕಂಬಗಳು, ಅದು 14 ಗಂಭೀರ ಕಾಲು 26 ಅಡಿ ಡೂಮ್ ಬರುತ್ತೆ. ಅಯೋಧ್ಯ ಡೂಮ್ ನೋಡಿದ್ರಲ್ಲ ಆ ಟೈಪ್ ಬರುತ್ತೆ 8. ಅದಾದಮೇಲೆ 186 ಅಡಿ ದೊಡ್ಡ ರಾಜಗೋಪುರ ಬರುತ್ತೆ ಮುಂದೆ. ಠಾಣೆ ಮುಂದೆ ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ಈ ಡ್ರಾಮಾ ನಡೆದಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಟೌನ್ ಠಾಣೆ ಮುಂದೆ ಹೋರಾಟ ನಡೆದಿದೆ. ವಾಹನದಲ್ಲಿ ಕಸಾಯಿಖಾನೆಗೆ ರಾಸುಗಳನ್ನು ಸಾಗಿಸುತ್ತಿದ್ದ ವಾಹನವನ್ನು ಹಿಡಿದಿದ್ದ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತು ಹಿಂದೂಪರ ಸಂಘಟನೆಗಳ ಜೊತೆ ಮಾತಿನ ಚಕಮಕಿ ನಡೆದಿದೆ. ಬೀದಿಯಲ್ಲಿ ಹೋರಾಟಗಾರರ ಜೊತೆ ಮಾತಿನ ಚಕಮಕಿ ನಡೆಸಿ ಇನ್ಸ್ಪೆಕ್ಟರ್ ವರ್ತನೆಗೆ ಹೋರಾಟಗಾರ ಪ್ರತಿರೋಧದ ಮಾತಿನ ಚಕಮಕಿ ನಡೆದಿದೆ. ಠಾಣೆ ಮುಂದೆ ನಡೆದ ಅಹಿತಕರ ಘಟನೆಗೆ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಸಮಸ್ಯೆಯಿಂದಲ್ಲ ಇವ್ರು ಮಾತಾಡಬೇಕು ಅಂದ್ರೆ ಹೋದ್ರು ಮಾತಿನ ನಿಂತವ್ರೆ ತಪ್ಪಂದ್ರೆ ನಾವು ಬಂದ ತಕ್ಷಣ ಹೊಳ್ಕೋದ ಅವನು ಹುಡುಗ ಬೆಳಗ್ಗೆ ಹಿಡಿದಿಲ್ಲ ಅವನು. ಸರ್ ಮಾಡಿದಿರಿ ನಿಮ್ಮ ಬಗ್ಗೆ ಏನಿಲ್ಲ ಸರ್. ನಾವು ಹೊಡಿತಾರೆ ಅಂದಿಲ್ಲ. ಅದೇನೋ ಬಂದು ಏನೇನೋ ಆಯ್ತು, ಹಂಗೆ ಬಿಡೋಣಾಯ್ತು ಸಂತದಾಯ್ತು ಮಾತಾಡ್ಕೊಂಡು ಬಿಡಿ ಸರ್. ಕೋಪೋದ್ರಿಕ್ತರಾಗಿದ್ದ ಇನ್ಸ್ಪೆಕ್ಟರ್ ಮತ್ತು ಹೋರಾಟಗಾರರನ್ನು ಸಮಾಧಾನ ಮಾಡಿದರು ಇತರೆ ಸಹೋದ್ಯೋಗಿ ಪೊಲೀಸರು. ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉಳಗನಹಳ್ಳಿ ಗ್ರಾಮದಲ್ಲಿ ಅಮೃತ ಸರೋವರ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿದ್ದ ರಾಮನಕಟ್ಟೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಉದ್ಯಾನವನ ಸುಮಾರು 27 ಲಕ್ಷದ ವೆಚ್ಚದ MGNREG ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿದ್ದು, ನಮ್ಮ ಪುಟ್ಟ ಗ್ರಾಮದ ರಾಮನಕಟ್ಟೆ ಜಿಲ್ಲಾ ಹಾಗೂ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ
ಉತ್ತಮವಾದ ನಿರ್ವಹಣೆಯನ್ನು ಮಾಡುತ್ತಿದ್ದೀರಿ ಎಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ಅವರು, ಈ ದಿನಗಳು ಪ್ರಸ್ತುತ ರಾಮನಕಟ್ಟೆ ಸುತ್ತ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಸರಿಯಾದ ನಿರ್ವಹಣೆ ಇಲ್ಲ ಎಂದು ಗ್ರಾಮದ ಯುವಕರು ಯಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ 1 ತಿಂಗಳಿಂದ ಸ್ವಚ್ಛತೆ ಮಾಡಬೇಕೆಂದು ಲಿಖಿತ ರೂಪದಲ್ಲಿ ಅರ್ಜಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿ ನಿರ್ಲಕ್ಷ್ಯದಿಂದ ಈವರೆಗೂ ಕೂಡ ಯಾವುದೇ ಸ್ವಚ್ಛತೆಗೊಂಡಿಲ್ಲ. ರಾಮನಕಟ್ಟೆ ಮತ್ತು ಸರ್ ವಿಶ್ವೇಶ್ವರಯ್ಯ ಉದ್ಯಾನವನ ಗಿಡಗಂಟೆಗಳಿಂದ ಕೂಡಿದ್ದು ಕೂಡಲೇ ಪಂಚಾಯತಿ ಅಧಿಕಾರಿಗಳು ಎಚ್ಚೆತ್ತು ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಕೊಡುಗೆ ನೀಡಬೇಕಾಗಿದೆ ಅಂತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೃಷ್ಣೇಗೌಡ, ಚಾರಿಟಬಲ್ ಸಂಸ್ಥಾಪಕ ನಂದೀಶ್ ಗೌಡ ಆಗ್ರಹಿಸಿದರು. ಉಳುಗ್ನಳ್ಳಿ ಯಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಉಳುಗ್ನಳ್ಳಿಯ ರಾಮನಕಟ್ಟೆ ಮತ್ತು ಸರ್ ವಿಶ್ವೇಶ್ವರಯ್ಯನವರ ಉದ್ಯಾನವನ ಇದು ಅಮೃತ ಸರೋವರದ ಯೋಜನೆಯಡಿ ಸುಮಾರು 27 ಲಕ್ಷ ರೂಪಾಯಿಲಿ MGNRE ಯೋಜನೆಯಡಿ ನಿರ್ಮಾಣಗೊಂಡಿರುವಂಥ ಕಟ್ಟೆ ಮತ್ತು ಉದ್ಯಾನವನ ಸುಮಾರು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗುರುತಿಸ್ಕೊಂಡಿದೆ. ಕೇಂದ್ರ ಸರ್ಕಾರದಿಂದನೂ ಕೂಡ ಜಲಶಕ್ತಿ ಅಧಿಕಾರಿಗಳೆಲ್ಲ ಬಂದು ನಮಗೆ ಈ ಒಂದು ರಾಮನಕಟ್ಟೆಯನ್ನು ನೋಡ್ಕೊಂಡೋಗಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾಯಿದ್ದೀರ ಅಂತ ಹೇಳಿದಂಥ ದಿನ ಇದೆ. ಆದರೆ ಇವತ್ತು ನಮ್ಮ ಗ್ರಾಮದ ಯುವಕರು ಈಗಿರುವಂಥ ಅಭಿವೃದ್ಧಿ ಅಧಿಕಾರಿಗಳಿಗೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಜಗದೀಶ್ರವ್ರಿಗೆ ಅರ್ಜಿ ಕೊಟ್ಟಿದ್ದು ಕೂಡ ಗ್ರಾಮಸ್ಥರು ಯುವಕರೆಲ್ಲ ಸೇರಿ ಅವರು ಯಾವುದೇ ರೀತಿಯ ಒಂದು ಕ್ರಮ ವಹಿಸಿರುವುದಿಲ್ಲ. ಇವತ್ತು ಈ ಕಟ್ಟೆ ಮತ್ತು ಉದ್ಯಾನವನ ಕೊಂಪೆಯಾಗಿ ಕಾಣಿಸ್ತಾ ಇದೆ, ತುಂಬ ನೋವಾಗ್ತಾ ಇದೆ. ದಯವಿಟ್ಟು ಕೂಡಲೇ ಈ ಒಂದು ವಾತಾವರಣ ನಿರ್ಮಾಣಗೊಂಡಿದೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸಂಬಂಧಪಟ್ಟಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು ಎಲ್ಲರೂ ಸೇರಿ ಅರ್ಜಿಯ ಸುಮಾರು ಆಲೆ 1 ತಿಂಗಳ ಹಿಂದೆಯೇ ಅರ್ಜಿ ಸಲ್ಲಿಸಿರ್ತಾರೆ. ರಾಮನಕಟ್ಟೆ ಮತ್ತು ಸರ್ ವಿಶ್ವೇಶ್ವರಯ್ಯನವರ ಉದ್ಯಾನವನ್ನು ಸ್ವಚ್ಛಗೊಳಿಸಿ ಅಂತೇಳಿ ಅವರು ಯಾವುದೇ ಕ್ರಮ ಕೂಡ ವಹಿಸಿರುವುದಿಲ್ಲ. ಹಲಗೂರು ಸಮೀಪದ ಮಾರಗೌಡನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ SLC ವಿದ್ಯಾರ್ಥಿಗಳಿಗೆ ಯುಗಾದಿ ಹಬ್ಬದ ಅಂಗವಾಗಿ SDMC ವತಿಯಿಂದ ವಿಶೇಷವಾಗಿ ಒಬ್ಬಟ್ಟು ಊಟವನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ SDMC ಅಧ್ಯಕ್ಷ ಚಳವಳಿ ತಾಲೂಕಿನ ಪ್ರತಿಷ್ಠಿತ ಶಾಲೆಯಾಗಿ ಗುರುತಿಸಿಕೊಂಡಿರುವ ಸಂಸ್ಥೆಗೆ ನೆರೆಯ ತಾಲೂಕುಗಳಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ 220 ವಿದ್ಯಾರ್ಥಿಗಳು SLC ಪರೀಕ್ಷೆಗೆ ಹಾಜರಾಗುತ್ತಿದ್ದು ಸಂಭ್ರಮದೊಂದಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ವಿಶೇಷ ಊಟವನ್ನು ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಈ ವರ್ಷವೂ ಉತ್ತಮ ಫಲಿತಾಂಶ ಮೂಲಕ ಜಿಲ್ಲೆ ಹಾಗೂ ತಾಲೂಕಿಗೆ ಕೀರ್ತಿ ತರಲಿ ಅಂತ ಹೇಳಿದರು. ನಮಸ್ಕಾರ, ನನ್ನ ಹೆಸರು ರವೀಶ್ ಅಂತ, ಸರ್ಕಾರಿ ಪ್ರೌಢಶಾಲೆ ಮಾರಗೌಡನಹಳ್ಳಿ SDMC ಅಧ್ಯಕ್ಷ. ನಮ್ಮ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಈ ದಿನ ನಾವು ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಹೋಳಿಗೆ ಮಾಡಿಸಿದ್ದೀವಿ. ಸೋಮವಾರ ವಿಜ್ಞಾನದ ಪರೀಕ್ಷೆ ಇರೋದ್ರಿಂದ ಇಂದಿನ ಕೂಡ ವಿಶೇಷ ತರಗತಿ ನೀಡಿದ್ದೇವೆ. ಹಾಗಾಗಿ ಮಕ್ಕಳಿಗೆ ಹಬ್ಬ ಇರೋದ್ರಿಂದ ಮಕ್ಕಳಿಗೆ ಹಬ್ಬದ ವಾತಾವರಣ ಸೃಷ್ಟಿಸಲು ಇದನ್ನ ಹೋಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ? 226 ಜನ ಮಕ್ಕಳು ಈ ಸಲ SLC ಪರೀಕ್ಷೆಯನ್ನು 226 ಜನ ವಿದ್ಯಾರ್ಥಿಗಳು ಈ ವರ್ಷ SLC ಪರೀಕ್ಷೆ ಬರೀತಾ ಇದ್ದಾರೆ. ಈ ಸಲ ವಿಶೇಷತೆಂದರೆ ಮಂಡ್ಯ ಜಿಲ್ಲೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮಲ್ಲಿದ್ದು 8th, 9th, 10th 400 ಚಿಲ್ಲರೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಸಾಲಿನಲ್ಲಿ 25-26ನೇ ತರಗತಿಯಲ್ಲಿ 226 ವಿದ್ಯಾರ್ಥಿಗಳು ಈ ಸಲ ಎಕ್ಸಾಮ್ ತಗೊಂಡಿದ್ದು ಮಕ್ಕಳಿಗೂ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುವ ಮತ್ತು ಹಬ್ಬದ ವಾತಾವರಣ ಸೃಷ್ಟಿ ಮಾಡುವ ಉದ್ದೇಶದಿಂದ ನಾವು ಹೋಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಶಾಲೆಗೆ ಉತ್ತಮದ ಫಲಿತಾಂಶ ನಿರೀಕ್ಷೆಯಲ್ಲಿ SDMC ಅವರು ಮತ್ತು ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಇದ್ದೀವಿ. ಮಕ್ಕಳು ಸೋಮವಾರ ಬರುವ ಪರೀಕ್ಷೆಯಲ್ಲೂ ಕೂಡ ಉತ್ತಮ ಫಲಿತಾಂಶ ಪಡೆಯಲಿ ಅಂತ ನಾವು ವಿದ್ಯಾರ್ಥಿಗಳು ಮಾತನಾಡಿ, ಪರೀಕ್ಷಾ ಪೂರ್ವ ಸಿದ್ಧತೆಯ ಕಾರಣದಿಂದ ಶಾಲೆಯಲ್ಲೇ ತಂಗಿರುವ ನಮಗೆ ಯುಗಾದಿ ಹಬ್ಬದ ದಿನ ವಿಶೇಷ ಊಟವನ್ನು ನೀಡಪಡಿಸಿದ್ದು ಸಂತೋಷ ತಂದಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ KM ಬಸವರಾಜು, DP ಮಹೇಶ್, ಲಿಂಗೇಗೌಡ, ಕೃಷ್ಣಸ್ವಾಮಿ, ಪುಟ್ಟರಾಜು, ನಾಗೇಶ್ ಸೇರಿದಂತೆ ಇನ್ನಿತರರಿದ್ದರು.